ಈಗ ಕಳೆದ ತಿಂಗಳು 25ನೇ ತಾರೀಕಿಂದ ಈ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ಪ್ರಜ್ವಲ್ ರೇವಣ್ಣರ ಅವ್ರದ್ದು ವಿಡಿಯೋ ಪ್ರಚಾರ ಆಗಿದೆ, ಪೆನ್ ಡ್ರೈವ್ ಮುಖಾಂತರ ಹಂಚಿಕೆ ಆಗಿದೆ. ಅವರ ಡ್ರೈವರ್ ಮಾಡಿದ್ದಾರೆ, ಅವರ ಪರ್ವತರು ಗಣೇಶ್ಪುರದ ಬಿಜೆಪಿ ಅಭ್ಯರ್ಥಿಗಳು ಪೆನ್ ಡ್ರೈವ್ ಇಟ್ಕೊಂಡು ಕಥೆ ಹೇಳಿದ್ದಾರೆ. ಈ ಥರದ್ದೆಲ್ಲ ಪ್ರಚಾರ ಆಗಿದೆ. ಅದಾಗಿ ಇಡೀ ರಾಜ್ಯ, ರಾಷ್ಟ್ರ, ದೇಶಕ್ಕೆಲ್ಲ ಗೊತ್ತಿರ್ತಕ್ಕಂಥ ಇಡೀ ಮತ್ತೆ ಅದನ್ನ ರಿಪೀಟ್ ಮಾಡೋದು, ಯಾಕೆಂದ್ರೆ ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆಗಳು ನಡೆದವರು. ಕಳೆದ 4-5 ದಿನ ಹಿಂದೆ, ಸುಮಾರು 3 ದಿವಸ ಇದೆ, ಶುಕ್ರವಾರ ಇರ್ಬೋದು ಭಾಷಣ, ಏನು ದೇವರಾಜೇಗೌಡ ಲೈಂಗಿಕ ಒಂದು ಕೇಸ್ನಲ್ಲಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ಜೈಲಿಂದ ಅಲ್ಲಿ ಪೊಲೀಸ್ ವ್ಯಾನ್ನಲ್ಲಿ ನಮ್ಮ ಸರ್ಕಾರದ 4 ಸಚಿವರು ಸುಮಾರು 100 ಕೋಟಿ ಬಿಜೆಪಿ ಲೀಡರ್ ಆದಂಥ ಶಿವರಾಮೇಗೌಡರ ನೇತೃತ್ವದಲ್ಲಿ 100 ಕೋಟಿಯನ್ನ ನನಗೆ ಕೊಡಕ್ಕೆ ಬಂದಿದ್ರು, ವ್ಯಾಪಾರ ಮಾಡಿದ್ರು ಅನ್ನೋದೊಂದು. ಅದ್ರ ಜೊತೆಗೆ 5 ಕೋಟಿ ಹಣವನ್ನ ಚಂದ್ರಾಪಟ್ಟಣದ ಎಂ.ಎ. ಗೋಪಾಲ ಸ್ವಾಮಿ ಮುಖಾಂತರ ಕ್ಯಾಶ್ ಮುಖಾಂತರ ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ನ ತಮ್ಮ ಮಾಧ್ಯಮದ ಮುಖಾಂತರ ನೀವೆಲ್ಲ ವಿತರಿಸಿದ್ರು. ಇದ್ರ ಬಗ್ಗೆ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ನನಗೆ ಬೆಂಗಳೂರು ಮಾಡ್ತಾರೆ, ಇಲ್ಲಿ ಮಾಡ್ತಾರೆ ಕೂಡ, ಇವನು NDTV ಅವ್ರು ಕೂಡ ನನಗೆ ಫೋನ್ ಮಾಡಿದ್ರು, ಬಟ್ಟ. ಸೊ ನಾನು ಒಂದು ಈಗೇನಪ್ಪ ಈ ಥರ ಆಗ್ತಾ ಇದೆ, 100 ಕೋಟಿಯಿಂದ ಎಷ್ಟು ಚೀಲ ಬೇಕು, 5 ಕೋಟಿಗೆ ಎಷ್ಟು ಚೀಲ ತಗೋಬೇಕು, ಇದು ವಿಚಾರ. ಇಂಥ ಸಂದರ್ಭದಲ್ಲಿ ಹಣನ ಕೊಟ್ಟಿದ್ದೀನಿ ಅಂತ ಈಗ ನನ್ನ ಮೇಲೆ ಗೋಪಾಲ ಸ್ವಾಮಿ ಅವರು ಸಂಧಾನ ಕೊಟ್ಟಿದ್ರು, ಕ್ಯಾಶ್ ತಂದು ಕೊಟ್ಟಿದ್ದಾರೆ ಬೋರಿಂಗ್ ಕ್ಲಬ್ಬಲ್ಲಿ. ಸೊ ಈ ಆರೋಪವನ್ನ ಮೊನ್ನೆ ಡೂಪ್ಲಿಕೇಟ್ ವಕೀಲನ ಒರಿಜಿನಲ್ ವಕೀಲನ ಗೊತ್ತಿಲ್ಲ, ಯಾವಾಗ ಕೋರ್ಟ್ ಹಾಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ವಕೀಲ ಅಂತಂದ್ರೆ ಬಿಜೆಪಿ ಗಣೇಶ್ಪುರದ ಅಭ್ಯರ್ಥಿ ನನ್ನ ಮೇಲೆ ಮತ್ತು ನಮ್ಮ ಸಚಿವರುಗಳಾದಂಥ ಚಂದ್ರಾಯಸ್ವಾಮಿ ಅವರು, ಕೃಷ್ಣ ಬೈರೇಗೌಡರು, ನಮ್ಮ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವರು, ಇವರೆಲ್ಲ ಕೂಡ ರಾಜ್ಯದ ರಾಷ್ಟ್ರ ಮಟ್ಟದ ನಾಯಕರು. ಇವ್ರ ಮೇಲೆ ಒಂದು ಅಪಪ್ರಚಾರ ಮಾಡಿದ್ರು, ನನಗೆ ಕ್ರೆಡಿಟ್ ಬರುತ್ತೆ ಅಂತ. ಕಳೆದ 4 ವರ್ಷದಿಂದ JDS MP ಆದಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಟೀಕೆ ಮಾಡ್ಕೊಂಡೇ ಬಂದರು. ಅವ್ರ ವಿರುದ್ಧ ಹೋರಾಟವನ್ನು ಮಾಡಿ ಕೋರ್ಟಲ್ಲಿ ಇನ್ನೊಬ್ರು ಈ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆಗಿದ್ದಂಥ JDS ಸೇರಿದ ಶಾಸಕರಾದ್ರೂ ಕೂಡ ಇವರು ಅದ್ರಲ್ಲಿ ದೇವರಾಜೇಗೌಡ ಏನು ಮಾಡಿದ ಬಿಡುದಲೆ ಹೋರಾಟ ಮಾಡಿ, ಆ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳನ್ನು ಕೂಡ ಸಂಪರ್ಕ ಪಡೆದು, ನನ್ನ ಸೇರಿದಂತೆ ಸಂಪರ್ಕ ಪಡ್ಕೊಂಡು ಸಲಹೆ ಸೂಚನೆಗಳನ್ನ ಕೇಳ್ತಾ ಇದ್ದ, ಮಾಡ್ತಾ ಇದ್ದ. ಅದಾದ ನಂತರ ಆ ಒಂದು ಅಭ್ಯರ್ಥಿ ಕೂಡ ಡಿಸ್ಕ್ವಾಲಿಫೈ ಆಗಿದೆ, ಪ್ರಜ್ವಲ್ ರೇವಣ್ಣ. ನಾನು ಕೂಡ ಪತ್ರಿಕೆಯಲ್ಲೆಲ್ಲ ಮಾತಾಡಿದ್ದೀನಿ ಆತರ ಬಗ್ಗೆ. ತದನಂತರದಲ್ಲಿ ಎಲ್ಲರೂ ಸಂಪರ್ಕ ಇಟ್ಕೊಂಡು ಇದೇ ಜಾಗದಲ್ಲಿ ಬಂದು ಕೂತ್ಕೊಂಡು ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ವಿ, ಏಕವಚನಗಳನ್ನ ಬಹುರೂಪವಾಗಿ ಬಳಸ್ತಾ ಇದ್ವಿ. ಹಾಗೇನೆ ಇದೇ ದೇವರಾಜೇಗೌಡ ನಮ್ಮ ಹಾಸನ ಪತ್ರಿಕಾಗೋಷ್ಠಿಗೆ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ, ನಾನು ರೇವಣ್ಣ ನೀನೇನು ನಿನ್ನ ದುಸ್ಸಾಹಸವನ್ನು ಮಟ್ಟ ಹಾಕ್ತೀನಿ, NR ಸರ್ಕಾರದಲ್ಲಿ ದೊಡ್ಡ ಸ್ಕ್ರೀನ್ ಹಾಕ್ತೀನಿ, ನೀನು ನೋಡ್ತಾ ಇರೋ ನಾನು ಒಂದು ಯಾರು ಅಂತ ಹೇಳಿ ಭಾಷೆಗಳು ಬಳಸಿದ್ರು ವಿಡಿಯೋ ಕ್ಲಿಪ್. ದೇವರಾಜೇಗೌಡ ಲೈಂಗಿಕ ದೌರ್ಜನ್ಯದ ಬಗ್ಗೆ ಅರೆಸ್ಟ್ ಆಗಿದೆ, SIT ಬಗ್ಗೆ ತನಿಖೆ ನಡೀತಾ ಇದೆ. ಇಡೀ ರಾಜ್ಯ ರಾಷ್ಟ್ರಕ್ಕೆ ಗೊತ್ತಿದೆ, ಲೈಂಗಿಕ ಇದರಲ್ಲಿ ಆರೋಪಿಯಾಗಿರ್ತಕ್ಕಂಥದ್ದು ಆಗಿದ್ದರೆ ಅವನಿಗೆ ಪನಿಷ್ಮೆಂಟ್ ಆಗಲಿ ಅಂತ ಅವ್ರ ಕುಟುಂಬದವರೆಲ್ಲ ಹೇಳ್ತಾ ಇದ್ದಾರೆ. ಈಗಾಗಲೇ ದೇವೇಗೌಡರು ಮೊನ್ನೆ ಹುಟ್ಟಿದಬ್ಬ ಬಂದಂಥ ಸಂದರ್ಭದಲ್ಲಿ ಹೇಳಾರೆ, ನಾವು ಅಮಾನತ್ ಮಾಡಿದ್ವಿ, ತಪ್ಪಿದ್ರೆ ಆಗಿ. ಎರಡನೇದು ಕಾರ್ತಿಕ್ ಗೌಡ ಡ್ರೈವರ್ ಇದ್ದಾನೆ, ಅವನು ಪೆನ್ ಡ್ರೈವ್ ತಂದಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಮೂರನೇದು ಇವನು ಇದೇ ಜಾಗದಲ್ಲಿ, ನಾವು ಕೂತರ ಜಾಗದಲ್ಲಿ ಕೂತ್ಕೊಂಡು ಏಕವಚನ ಬಳಸಿ 2-3 ಬಾರಿ ಮಾತಾಡಿ, ರೇವಣ್ಣ ನಿನ್ನ ಮಗಂದು ಬಿಟ್ಬಿಡ್ತೀನಿ ನೋಡು, ಹಂಚಿ ಬಿಡ್ತೀನಿ ನೋಡು ಅಂತ ಒತ್ತಿ ಹೇಳಿರ್ತಕ್ಕಂಥದ್ದು. 5 ಲಕ್ಷ ಪಾಂಪ್ಲೆಂಟ್ ತಂದು ಅಂತೀನಿ ಅಂತ ಎಲ್ಲ ನಮ್ಮ ಹತ್ರನೆಲ್ಲ ಫೋನಲ್ಲಿ ಸಂಪರ್ಕ ಮಾಡಿ ಮಾತಾಡಿದ್ದಾನೆ. ಅಣ್ಣ ನೀವು ಈ ಥರ ಹೋರಾಟ ಮಾಡಿ, ನೀವು ಹಿಂಗೆ ಮಾಡಿ, ಶ್ರೇಯಸ್ ಪಟೇಲ್ ಸಾಲದು ಅಂತ ನಮ್ಮ ಹತ್ರ ಮಾತಾಡೋದು. ನನ್ನ ಹತ್ರನೇ ಕೂತಾಗ ಮಾತಾಡೋದು. ನಮ್ಮ ಕಾಂಗ್ರೆಸ್ ಮುಖಂಡರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದ್ಸತಿ ಹೆಸರು ಹೇಳೋದು, ಒಂದ್ಸತಿ DK ಶಿವಕುಮಾರ್ ಹೇಳೋದು, ಇದ್ಯಾವುದಲ್ಲ ಅಂತ ಮನೆ ಜೈಲಿಂದ ಬರುವಾಗ ಬುಟ್ಟ ಬಣ
ಚಂದ್ರಸ್ವಾಮಿ, ಪ್ರಿಯಾಂಕ್ ಖರ್ಗೆ ತಂದೆ AICC ಅಧ್ಯಕ್ಷರು, ಅವರು ಇವತ್ತು ಒಂದು ದೊಡ್ಡ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಧಾನಿ ಹುದ್ದೆ ಒಂದು ಆಕಾಂಕ್ಷಿಯಾಗಿಲ್ಲ. ಅವರು ಆ ಒಂದು ಇಂಡಿಯಾ ಪಕ್ಷದ ಆಕಾಂಕ್ಷೆ ಸಂಬಂಧ ಇರ್ತದೆ. ಅಲ್ಲೆಲ್ಲ ಬ್ಲಾಕ್ ಮಾಡಿ ಹೊರಟಾಗ ಇದು ಹಿಂದ್ಗಡೆ ಏನಾದ್ರು ಆಗ್ತಾ ಇದೆ. ನಮ್ಮ ನಾಯಕರು ಹೇಳ್ತಾ ಇರ್ತಾರೆ, ಕುಮಾರಣ್ಣ ತಿಮಿಂಗ್ಲ ಇವ್ರು ದೊಡ್ಡ ತಿಮಿಂಗ್ಲ ಯಾರು ಅನ್ನೋದು ಪ್ರಶ್ನೆ ಆಗಿದೆ. ಇವನ್ ಇಟ್ಕೊಂಡು ಹೇಳ್ತಾರೆ, ಇವ್ನು ಯಾವ ಲೀಡ್ರು ದೇವರಾಜೇಗೌಡ ಏನಾಗಿದೆ, ಅವ್ರಿಗೆ ಗ್ರಾಮ ಪಂಚಾಯತಿ ಒಂದೊಂದು ಪ್ರಕಾಶನ್ ಹೇಳಿ ಒಂದೊಂದು ಊರಿಗೆ 15 ಓಟ್ ಬರೋರು, 4 ವರ್ಷ 5 ಓಟ್ ತಗೊಂಡಿದ್ದಾರೆ. ಆತ ಇಷ್ಟು ರಾಜ್ಯ ಮಟ್ಟಕ್ಕೆ ಬೆಳಗಿಸ್ತಾ ಇದ್ರು, ಇಂಥದ್ದನ್ನು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಯಾಕಂದ್ರೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಕುಮಾರಸ್ವಾಮಿ ಅವ್ರ ಕೈವಾಡ ಇದೆಯಲ್ಲ ಅಂತ ನಾವು ಹೇಳ್ಬೇಕಾದ್ರೆ, ಅಥವಾ ದೇವೇಗೌಡರ ಕುಟುಂಬ ಮುಗಿಸೋದಕ್ಕಿಂತಲೂ ಈಗೇನಾಗ್ತಾ ಇದೆ, ಕುಮಾರಸ್ವಾಮಿ ದೇವರಾಜೇಗೌಡ ನಿಂತ್ಕೊಂಡು ರೇವಣ್ಣನ ಕುಟುಂಬ ಮುಗಿಸ್ತಾ ಇರ್ತಕ್ಕಂಥದ್ದು ಅನುಮಾನ ಇತ್ತು. ಇದು ಸ್ಪಷ್ಟವಾಗಿ ಇರ್ತಕ್ಕಂಥ ನಮ್ಗೇನಾಗಿದೆ, ಈ ಭೂತನ ಕೈಲಿ ಭಗವದ್ಗೀತೆ ಕೊಟ್ಟಂಗೆ ಆಗಿದೆ. ಇವನೊಬ್ಬ ದೊಡ್ಡ ಭೂತ, ಭಗವದ್ಗೀತೆ ಓದಕ್ ಕೊಟ್ಟಂಗೆ ಆಗಿದೆ. ಓದಿದ್ದೆಲ್ಲ ನಾವು ರಾರಾಜಿಸ್ಕೊಂಡು ನೋಡ್ತಾ ಇದ್ವಿ, ಎಂಟರ್ಟೈನ್ ಮಾಡ್ತೀವಿ. ಮೂರೇ ಇರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಹಿಡ್ಕೊಂಡ್ಬರ್ಬೇಕು. ಯಾರಾಗಬೇಕು? ಕರ್ನಾಟಕ ಸರ್ಕಾರ ಎಷ್ಟು ಮಾಡುತ್ತೆ. ಈಗ ಕುಮಾರಸ್ವಾಮಿ ಒಂದೇನು ಕೃಷಿ ಸಚಿವರು ಮಾಡ್ತೀವಿ, ಕೇಂದ್ರದಲ್ಲಿ ಅವರ ಪ್ರಚಾರ ಮಾಡಿ ಎಲೆಕ್ಷನ್ ಮಾಡ್ತಾರೆ. ಅಮಿತ್ ಶಾ ಇದ್ದಾರೆ, ಮೋದಿ ಇದ್ದಾರೆ. ಮೋದಿಗೆ ನಾವು ಏನಾದ್ರು ನಮ್ಮ CM ಅಪಾಯಿಂಟ್ ಮಾಡಿದ್ರೆ 3 ತಿಂಗಳು ಬೇಕಾಗುತ್ತೆ. 30 ನಿಮಿಷದಲ್ಲಿ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಏರ್ಪೋರ್ಟ್ ಒಂದಾಗ್ಬಿಟ್ಟು ಅವ್ರದ್ದು ರೆಡ್ ಪಾಸ್ಪೋರ್ಟ್ ಏನಿದೆ ಬ್ಲಾಕ್ ಮಾಡಿದ್ರೆ ನಮ್ಮದು ಮೋದಿ ಸಾಹೇಬರು ಪ್ರಧಾನಿಗಳು ಇಡೀ ಪ್ರಪಂಚದಲ್ಲಿ ಒಳ್ಳೆ ವಿಶ್ವಗುರು ಅಂತ ಹೆಸರು ತಗೊಂಡಿರ್ತಾರೆ. ನಾವು ರಾಜಕೀಯ ಟೀಕೆ ಮಾಡುತ್ತೇವೆ. ಸೊ ಜನಸಾಮಾನ್ಯರಿಗೆ ಇರ್ತಕ್ಕಂಥದ್ದು ವಿಶ್ವ ರಾಜಕಾರಣಿಯವರಿಗೆ ಅವ್ರನ್ನ 24 ಗಂಟೆ 20 ನಿಮಿಷದಲ್ಲಿ ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಬೇಕು. ಅವ್ರು ಏನಾಗಿದ್ದಾರೆ ಅನ್ನೋದು ಮಾಹಿತಿ ಇಲ್ಲ ನಮಗೆ. ಪ್ರಜ್ವಲ್ ರೇವಣ್ಣ ಈ ಕ್ಷೇತ್ರದ ಲೋಕಸಭಾ ಸದಸ್ಯ ಏನಾಗಿದೆ, ಇನ್ನು ಮುಂದಾದ ಭಾಗ ನಮ್ಗೆ ಏನಾಗಿದೆ, ಈ ದೇವರಾಜೇಗೌಡ ಭ್ರಮೆ ಬುದ್ಧಿ ಬ್ರಹ್ಮಾಂಡ ಯೋಚನೆ. ನಮ್ಗೆ ಏನಪ್ಪ ಅಂದ್ರೆ ಅವ್ರ ಫೋನಲ್ಲಿ ನಮ್ಮ ಹತ್ರ ಮಾತಾಡೋದೆಲ್ಲ ಸಂಪರ್ಕ ನಿಜ. ಇವನು ಈ ನನ್ನ ಮೇಲೆ ಒಂದು ಆರೋಪ ಬಂದ್ಬಿಡ್ತಾರೆ, ನಾನು ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ, 2 ಲಕ್ಷದಲ್ಲಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಗೆಲ್ತಾನೆ ಅಂತ ಎಲ್ಲ ವಾಟ್ಸಪ್ ಹಾಕೊಂಡು JDS ಅವರು. ನಮ್ಮ ಕಾಂಗ್ರೆಸ್ ಅವರು ಫೋನ್ ಮಾಡಿದ್ರೆ ನಮ್ಮ ಪ್ರೆಸ್ ಏನಪ್ಪ ಯಾವಾಗ ಕ್ಯಾನ್ವಾಸ್ ಪಾರ್ಟಿ ಬಿಟ್ಟ ಅಂತ ಹಂಗೆ ಇವ್ನು ಏನೋ ತಿರ್ಗಾ ಮಾಡ್ತಾನೆ. ಇದು ಒಂದು ದೊಡ್ಡ ಕಥೆ ಆಗಿದೆ. ಹಂಗಾಗಿ ಈ ವಿರುದ್ಧ ಕ್ರಮ ಜರುಗಿಸಲಿ, ಇಲ್ಲ ಅವ್ನು ದೇವರಾಜೇಗೌಡ ಯಾವಾಗ ಬರ್ತಾನೆ ಜೈಲಿಂದ ಬರಲಿ ಅಂದ್ಬಿಟ್ಟು ನಾನು ವೇದಿಕೆ ಅನ್ಸ್ಕೊಳ್ಳೋಕೆ ಸಿದ್ಧ ಇದ್ದೀನಿ. ಪಾಪ ಅವ್ನು ಏನು ನಿರಪರಾಧಿ ಆದ್ರೆ ಆಗ, ಯಾಕಂದ್ರೆ ಧರ್ಮ ಸತ್ಯವೇ ಜಯತು ಏನೋ ಹೇಳ್ತಾನೆ. ಒಂದಷ್ಟು ವಿದ್ಯೆ ಕಲ್ತ್ಕೊಂಡ್ಬಿಟ್ಟಾನೆ. ಅವ್ನು ಒಂದು 50 ವರ್ಷ ಜೈಲ್ ಇರ್ಬೋದು, ನರ್ಮಟ್ಟೆ ಗೊತ್ತಿಲ್ಲ. ಆದ್ರೆ 25 ವರ್ಷದ ಯಾವ ಕೂಲಿ ರೀತಿ ಮಾಡಿದ್ರು, ಯಾವ ಹೋಟೆಲ್ ವ್ಯಾಜ್ಯ ಆಡಿದ್ರು, ಏನು ಮಾಡಿದ್ರು ನನಗೆ ಒಂದು ನಾನು ನೋಡಿಲ್ಲ. ಸ್ವಲ್ಪ ನಮ್ಮ ಪಕ್ಷಕ್ಕೆ ಬರೋನು ಓಡಾಡೋಣ. ಅವ್ನು ಲಾಯರ್ ಅಂತ ಗೊತ್ತಾಯ್ತು ಈ ಒಂದು 5 ವರ್ಷದ ದಿವಸ ಯಾವ ಯೂನಿವರ್ಸಿಟಿಲಿ ಎಲ್ಲೆಲ್ಲೂ ಮಾಡಿದ್ರು ಅವರು. ನಾನೇನು ಅದನ್ನು ಟೀಕೆ ಮಾಡ್ತಾ ಇಲ್ಲ. ಬಟ್ ಇಷ್ಟು ಪ್ರಚೋದನಾಕಾರಿ ಮಾಡಿ ಇಂಥ ಸಂದರ್ಭದಲ್ಲಿ, ಇಡೀ ವಿದೇಶಗಳು ಮಾಡೋಂಥ ಸಂದರ್ಭದಲ್ಲಿ ನಮ್ಮ ನಾಯಕರುಗಳಾದ ಚಂದ್ರಸ್ವಾಮಿ ಅವ್ರನ್ನ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ ನಮ್ಮ ಭವಿಷ್ಯದ ರಾಜಕಾರಣಿ ನಮ್ಮ DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು. ಅವ್ರು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ, ದೇಶ ಇವತ್ತು ರಾಯಬೇರಿಲಿ ಅಂತದ್ದು, ಆಂಧ್ರದಲ್ಲಿ ಅಂತದ್ದು ಇರ್ಬೋದು, ಬೆಂಗಳೂರು ಸೌತಲ್ಲಿ, ಮಹಾರಾಷ್ಟ್ರದ ಭಾಗದಲ್ಲೂ ಕೂಡ ಮಧ್ಯಪ್ರದೇಶ ಚುನಾವಣೆ ಖಂಡಿತ ಭೇಟಿ ಆಗಿಲ್ಲ. ಸರ್ ಒಂದ್ ವೇಳೆ ಆತ ಏನಾದ್ರು ಈ ಬೋರಿಂಗ್ ತಪ್ಪಲ್ಲಿ 110 ರೂಪಾಯಿ ಬಿಡಿ ತಪ್ಪಲ್ಲಿ ಎಲ್ಲ ಆದ್ರೂ ನಿಮ್ಗೆ ಭೇಟಿನೇ ಆಗಿಲ್ಲ. ಈಗ ಒಂದು ನಿಮಿಷ ಅದು ಮಾಡಿ ಅದನ್ನು ಮಾಡಿ ನಾನು 1 ನಿಮಿಷ ಇಲ್ಲಿ ನಮ್ಮ JDS ಹೋಗ್ತಾರೆ, ನಾನು 5 ನಿಮಿಷ ಮಾತಾಡ್ತೀನಿ, 2 ನಿಮಿಷ ಸರಿ ಅದ್ಯಾವ ವಿಷಯ ಏನಣ್ಣ ಅಂತ ಮಾತಾಡ್ತೀನಿ. ಅಲ್ಲಿ ಯಾವ್ದು ಫೋಟೋ ಹೊಡ್ಬಿಟ್ಟು ಜೊತೆ ಅಂದ್ಬಿಟ್ಟು ಮಾಡಿದ್ದ ಮೀನಿ ನೀವೇ ಹೇಳಿ, ನೀವು ಪ್ರೆಸ್ ಕ್ಲಬಲ್ಲಿ ನಾನು ಇದ್ದೀನಿ ಸರ್, ಬರೀ ನಾನು ಅಪ್ಪಂದದು ಸರ್. ಇಷ್ಟೇ ಕ್ಲಿಯರ್ ಮಾಡಿ ಸರ್, ದುಡ್ಡಿನ ವಿಚಾರ ಈಗ ಮಾತಿದ್ದೀರಾ? ಇಲ್ಲ, ಮಾತಾಡಿ ರಾಜಕೀಯ ಅಷ್ಟೇ. ನಾನು ಹಣಕಾಸು ವಿಚಾರ ಮತ್ತೆ ರಾಜಕೀಯ ಮಾತಾಡಿದ್ವಿ. ಯಾಕೆಂದ್ರೆ ಅವನು ನಮ್ಮ ಪಕ್ಷದ ವಿಚಾರ ಅವನೇ ಫೋನ್ ಮಾಡಿದ, ಮಾತಾಡಿಲ್ಲ ಅಂತ ಹೇಳಿ ನಾನು ಮಾತಾಡಿರೋದು ನಿಜನೇ. ಬಟ್ ಹಣಕಾಸು ವಿಚಾರ ಏನಾದ್ರು ಮಾತಾಡಿದ್ರೆ ಅವ್ನು ದಾಖಲೆ ನಾವು ರಾಜಕೀಯ ಬಿಡ್ಬೇಕು. ಸಿಡಿ ಗಿಡಿ ಯಾಕಪ್ಪ, ಮಾಡಿರೋನು ಒಬ್ಬ, ನೋಡಿರೋನು ಒಬ್ಬ, ಹೇಳಿರೋನು ಒಬ್ಬ, 3 ಜನ ಬಿಟ್ಟಿದ್ ಯಾಕೆ ಈ ರಾಜ್ಯದಲ್ಲಿ ಎಲ್ಲಾ ಮಾಧ್ಯಮದಲ್ಲಿ ಗೊತ್ತೈತೆ 3 ಜನ ಅವನಿಗೆ ಫ್ರೀ ಪ್ರಚಾರ. ಇದ್ರ ಹಿಂದಿನ ಒಂದು ದೊಡ್ಡ ತಿಮಿಂಗ್ಲ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಾಧ್ಯಮಕ್ಕೆ, ದೊಡ್ಡ ತಿಮಿಂಗ್ಲ ಇದೆ. ಅದ್ಯಾವ್ದು ಆಚೆಗೆ ಬರ್ಬೇಕು, ಅದು ಸೇರ್ಕೊಂಡು ಇದ್ರ ಜೊತೆ ಅದ್ರಂತ ಅಗಲಾಡ್ತಾ ಇದೆ, ಅದು ಆಚೆ ಬರುತ್ತೆ. ಸಣ್ಣ ತಿಮ್ಮಿಂಗ ನಮ್ಮ ಹೇಳ್ತಾರೆ, ತಿಮ್ಮಿಂಗ ದೊಡ್ಡ ತಿಮ್ಮಿಂಗ ಕುಮಾರಣ್ಣ. ಯಾಕೆ ಗೊತ್ತಾ, ಕುಮಾರಣ್ಣ ದೇವರಾಜೇಗೌಡ ಲೈಂಗಿಕ ಕ್ರಿಯೆ ಆಗಿರೋದು, ದೌರ್ಜನ್ಯ ಆಗಿರೋದು ಆರೋಪ 1 ತಿಂಗಳು ಅಂತ ಎಲ್ಲ ಹೇಳಿಕೆ ಮಾಡ್ತಾರೆ. ಮೋಸನ್ ಚಿಕ್ಕ
ನಂದೊಂದು ಇದಕ್ಕೆ ರಾಹುಲ್ ಗಾಂಧಿ ಆದೇಶ ಮಾಡಿದ್ರು ಪಾರ್ಲಿಮೆಂಟರಿ ಸೆಕ್ರೆಟರಿ 4 ತಿಂಗಳು ಕೊಡ್ಲಿಲ್ಲ. ಇವ್ರು ಕುಮಾರಸ್ವಾಮಿ ಯಾಕೆ ಮಾಡಿಲ್ಲ ಅಂದ್ರೆ ಇಡೀ ಒಕ್ಕಲಿಗರಿಗೆ ಮಾಡಲಿಲ್ಲ. ಯಾರ್ಯಾರು ಗೊತ್ತಾ, ನಾನು ವೆಂಕಟರಮಣಗೌಡ 5 ಜನ ಒಕ್ಕಲಿಗರಿಗೆ ಮಾಡಲಿಲ್ಲ ಸರ್. ನಾವು ಕಾಂಗ್ರೆಸ್ ಒಕ್ಕಲಿಗರು ಅಲ್ವಾ ಅವ್ರಿಗೆ ಕುಮಾರಸ್ವಾಮಿಗೆ 5 ಜನ ಮಾಡಿಲ್ಲ ಸರ್. ಡಿ ಕೆ ಶಿವಕುಮಾರ್ ನಮ್ಮ ಹೆಸರು ಮಾಡಿದ್ರು ಅಂತ ನಾವು ಒಕ್ಕಲಿಗರಲ್ಲ. ನಾವ್ಯಾಕೆ ಎಷ್ಟು ನಮ್ದು ಆಗಿದ್ದು ನವೆಂಬರ್ 18ಕ್ಕೆ, ನಾವು ತಗೊಂಡು ಫೆಬ್ರವರಿ 20ಕ್ಕೆ, ಮಾರ್ಚ್ ಅಂತಕ್ಕೆ ಎಲೆಕ್ಷನ್ ಆಗುತ್ತೆ. ಅವಾಗ ಹೆಂಗ್ ಮಾಡ್ತಾ ಇದ್ರು ಕುಮಾರಸ್ವಾಮಿ? ನಾವೇನು ಒಕ್ಕಲಿಗರಲ್ವಾ? ನಾನು ವೆಂಕಟರಮಣ ಬೆಂಗಳೂರಿಗೆ ಈಗ ಚಿಕ್ಕಬಳ್ಳಾಪುರ ಎಮ್ಮೆಲ್ಲೆ ಭಯಪ್ಪ ಅನೌನ್ಸ್ ಆಗಿದ್ರು. 5 ಜನ ಒಕ್ಕಲಿಗರು ಮಾಡಿಲ್ಲ. ಇವ್ರು ಮಾತ್ರ ಒಕ್ಕಲಿಗರು, ದೇವೇಗೌಡರು ಒಕ್ಕಲಿಗರು, ನಾವೇನು ಒಕ್ಕಲಿಗರಲ್ಲ ಅಂದ್ರೆ. ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬ ನಮ್ಮತ್ರ ಬೆಳೆಸಿದ್ದಾರೆ. ನಾನು ಒಬ್ಬ MLC, ಒಬ್ಬ ಆರ್ಡಿನರಿ ಕಂಡಕ್ಟರ್. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.